ಶರಣಜ್ಯೋತಿ ಪ್ರಸಾರಂಗ ಶ್ರೀ ನಟರಾಜ ಪ್ರತಿಷ್ಠಾನ ಶ್ರೀ ಹೊಸಮಠ ನಟರಾಜ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮತ್ತು ಮೈಸೂರು ಆರ್ಟ್ ಗ್ಯಾಲರಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಶ್ರೀಯುತ ಎಲ್ ಶಿವಲಿಂಗಪ್ಪ ಅವರು ಬರೆದಂತಹ ಅಲ್ಲಮ ಪ್ರಭು ಕೃತಿ ಮತ್ತು ಬಹುಮಾನ ವಿತರಣೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತಹ ಪ್ರೊಫೆಸರ್ ಎಸ್ ಶಿವರಾಜಪ್ಪ ಅವರ ಸ್ನೇಹಿತರಾದಂತಹ ಶ್ರೀ ಅಂಶಿ ಪ್ರಸನ್ನಕುಮಾರ್ ಅವರ ಮತ್ತು ಲೇಖಕರಾದಂತಹ ಶ್ರೀ ಎಲ್ ಶಿವಲಿಂಗಪ್ಪ ಅವರ ಪ್ರಾಂಶುಪಾಲರಾದಂತಹ ಸುನೀತಾ ರಾಣಿ ಅವರೇ ಹಾಗೂ ಗಣ್ಯರೇ ಮತ್ತು ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ಅಲ್ಲಮ ಪ್ರಭು ಸಚಿತ್ರ ಕಥಾಮಾಲಿಕೆ ಈ ಕೃತಿ ಒಟ್ಟು 48 ಪುಟಗಳಿಂದ ಕೂಡಿದೆ. ನೋಡೋದಕ್ಕೆ ತುಂಬಾ ಪುಟ್ಟ ಕೃತಿ. ಈ ಕೃತಿ ವಿಶೇಷ ಏನು ಅಂತಂದ್ರೆ, ಯಾರೂ ಓದಿ ಅರಗಿಸಿಕೊಳ್ಳಬಹುದಾದ ಪುಸ್ತಕ ಅಥವಾ ಗ್ರಂಥ. ಸಾಮಾನ್ಯವಾಗಿ ಅಲ್ಲಮ ಪ್ರಭು ಅಂದ್ರೆ ಕಬ್ಬಿಣದ ಕಡಲೆ ಅನ್ನುವ ಮನೋಭಾವ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲಿ ಇದೆ. ಆದರೆ ಶಿವಲಿಂಗಪ್ಪ ಅವರು ಎಷ್ಟು ಸರಳವಾಗಿ ಪ್ರಭುದೇವರ ಜೀವನ ಚರಿತ್ರೆ ಮತ್ತು ಚಿಂತನೆ, ಅವರ ವ್ಯಕ್ತಿತ್ವ ಎಂಥದ್ದು ಅನ್ನುವಂತಹದ್ದನ್ನ ಬರಹ ರೂಪದಲ್ಲಿ ಪಡಿಮೂಡಿಸಿದ್ದಾರೆ. ಅದು ಒಂದು ಭಾಗ. ಎರಡನೇದು, ಅದು ಚಿತ್ರಗಳ ಸಮೇತವಾಗಿ ಕೊಟ್ಟಿದ್ದಾರೆ ಅನ್ನೋದೇ ಈ ಕೃತಿಯ ವಿಶೇಷತೆ. ಸಾಮಾನ್ಯವಾಗಿ ಗಂಭೀರವಾದ ಕೃತಿಗಳು ಬರ್ತಾವೆ, ಅದಕ್ಕೆ ಮುಖಚಿತ್ರ ಮತ್ತು ಒಳಚಿತ್ರಗಳು 1-2-3 ಕೊಟ್ಟಿರ್ತಾರೆ ಸಾಮಾನ್ಯವಾಗಿ. ಆದರೆ ಇಲ್ಲಿ ಸಾಮಾಜಿಕ, ಆಧ್ಯಾತ್ಮಿಕ, ವೈಯಕ್ತಿಕ ಮತ್ತು ಬಾಲ್ಯದ ಈ ಎಲ್ಲಾ ಚಿತ್ರಗಳನ್ನು ಈ ಕೃತಿಯಲ್ಲಿ ಅಳವಡಿಸಲಾಗಿದೆ. ಬರಹದ ಜೊತೆಗೆ ಚಿತ್ರಗಳಿದ್ದಾಗ ಬರಹ ಮಾತನಾಡುವುದಕ್ಕಿಂತ ಹೆಚ್ಚು ಚಿತ್ರಗಳು ಮಾತನಾಡುತ್ತವೆ. ಚಿತ್ರ ಏನ್ ಮಾಡ್ತವೆ? ಅಕ್ಷರ ರೂಪದಲ್ಲಿ ಹೇಳಬಹುದಾದಂತಹದ್ದಕ್ಕಿಂತ ಹೆಚ್ಚಿನದನ್ನು ಅವು ಹೇಳ್ತಾ ಇರ್ತವೆ. ಹೀಗಾಗಿ ಒಂದು ರೀತಿಯಲ್ಲಿ ಶಿವಲಿಂಗಪ್ಪನವರು ದ್ವಿಭಾಷಿ ಲೇಖಕರು. ದ್ವಿಭಾಷಿ ಅಂತಂದ್ರೆ ಚಿತ್ರ ಮುಖೇನ ಲೇಖಕರಾಗುವುದು ಬೇರೆ, ಅಕ್ಷರದ ಮೂಲಕ ಲೇಖಕರಾಗಿರುವುದು ಬೇರೆ. ಎರಡೂ ಸ್ವರೂಪದಲ್ಲಿ ಅವರು ಮಂಡಿಸಿರುವ ರೀತಿ ಇದೆ ಅಲ್ವಾ? ಅವರೇ ಹೇಳಿಕೊಳ್ಳುವ ಹಾಗೆ ಬಾಲಕರಿಂದ ಹಿಡಿದು ವಯಸ್ಕರವರೆಗೂ ಈ ಕೃತಿ ಬಹಳ ಸಲೀಸಾಗಿ ಓದಿಸಿಕೊಂಡು ಹೋಗ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದಕ್ಕಿಂತಲೂ ಒಳ್ಳೆಯ ಮಾತು ಏನು ಅಂತಂದ್ರೆ, ಮಕ್ಕಳ ದೃಷ್ಟಿಯಿಂದ ಹೇಳುವುದಾದರೆ ಚಕೋತಾ ಹಣ್ಣು ಅಥವಾ ಮೋಸಂಬಿ ಹಣ್ಣನ್ನು ತಿನ್ನಬೇಕಾದರೆ ಅದರ ಮೇಲಿನ ಗಟ್ಟಿಯಾದ ಸಿಪ್ಪೆಯನ್ನು ಸುಲಿದು ತೊಳೆ ಬಿಡಿಸಿಕೊಂಡು ನಾರು ಮತ್ತು ಬೀಜವನ್ನು ತೆಗೆದು ತಿನ್ನುತ್ತಾ ಅದರ ರುಚಿಯನ್ನು ಸವಿಯಬೇಕು.
ಈ ಸಿಪ್ಪೆ ಸುಲಿಯುವ ಕೆಲಸ ಮಕ್ಕಳಿಂದ ಸಾಧ್ಯವಿಲ್ಲ. ಮನೆಯ ಹಿರಿಯರ ಸಹಾಯದಿಂದ ಮಾತ್ರ ಸುಲಿದು ಕೊಟ್ಟಿರುವ ಹಣ್ಣನ್ನು ತಿನ್ನಿಸಬಹುದು. ಇಲ್ಲಿ ಇಂತಹ ಮಾತನ್ನ ಹೇಳುವ ಶಿವಲಿಂಗಪ್ಪನವರು ಚಕೋತ ಹಣ್ಣನ್ನ ಅಥವಾ ಮೋಸಂಬಿ ಹಣ್ಣನ್ನ ಸುಲಿದು ಬಿಟ್ಟು ಏನ್ ಮಾಡಿದ್ದಾರೆ, ಎಲ್ಲ ವಯೋಮಾನದ ಓದುಗರಿಗೆ ಅವರ ಕೈಗಳಲ್ಲಿ ಈ ಕೃತಿಯನ್ನು ಇಟ್ಟಿದ್ದಾರೆ. ಹೀಗಾಗಿ ಇಂತಹ ಒಂದು ಮಧ್ಯಂತರ ಸ್ವರೂಪದ, ಈ ಕಡೆ ಸಂಪೂರ್ಣ ಸಾಮಾನ್ಯ ರೀತಿಯ ಕೃತಿಯೂ ಆಗದೆ, ಈ ಕಡೆ ವಿದ್ವತ್ ಕೃತಿಯೂ ಆಗದೆ, ಮಧ್ಯಂತರ ಸ್ವರೂಪದ ವಿಚಾರಗಳನ್ನ ಇಟ್ಕೊಂಡ್ಬಿಟ್ಟು ಈ ಕೃತಿ ಹೊರಬಂದಿದೆ. ಇಂತಹ ಕೃತಿಯನ್ನ ಕೊಟ್ಟಂತಹ ಎಲ್ ಶಿವಲಿಂಗಪ್ಪ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ, ಎಲ್ಲರ ಪರವಾಗಿ ಮತ್ತು ಸಮಾಜದ ಪರವಾಗಿ. ಇಂತಹ ಕೃತಿಗಳು ಹೆಚ್ಚು ಹೆಚ್ಚು ಬರುವಂತಾಗ್ಲಿ ಅಂತ ಹೇಳಿಬಿಟ್ಟು ನಾನು ಬಯಸ್ತೇನೆ. ಯಾಕೆ ಅಂತಂದ್ರೆ ಇವು ಮಕ್ಕಳಿಗೆ ಏನ್ ಮಾಡ್ತವೆ, ಚಿತ್ರ ಸಹಿತ ಕೃತಿಗಳು ಹೆಚ್ಚು ಮನನ ಮಾಡ್ತವೆ, ಆಸಕ್ತಿಯನ್ನ ಕೆರಳಿಸ್ತವೆ, ಓದಿಸ್ಕೊಂಡು ಹೋಗ್ತವೆ. ಅಂತಹ ಶಕ್ತಿ ಸಾಮರ್ಥ್ಯ ಈ ಕೃತಿಗಿದೆ. ಈ ಕೃತಿಯಲ್ಲಿ ಪ್ರಭುದೇವರೇ ಪ್ರಧಾನ. ಆದ್ರೆ ಪ್ರಭುದೇವರ ಬಗ್ಗೆ ಬಂದಿರುವಂತಹ ಚಿಂತನೆಗಳು ಮತ್ತು ಈವರೆಗೆ ಅವರ ವಚನಗಳನ್ನ ಬಿಡಿಸಿ ನೋಡಿದ ರೀತಿ, ಇಂಥವೆಲ್ಲವನ್ನು ನಾವು ಅವಲೋಕನ ಮಾಡಿದ್ರೆ ನಮಗೆ ಅಲ್ಲಮರ ವ್ಯಕ್ತಿತ್ವ ಎಂತಹದ್ದು ಅಂತಂದ್ರೆ ಕನ್ನಡಕ್ಕೊಬ್ಬರೇ ಅಲ್ಲಮ, ಕನ್ನಡಕ್ಕೊಬ್ಬರೇ ಅಲ್ಲಮ. ಇಂತಹ ಅಲ್ಲಮರು, ಅಲ್ಲಮ ದೇವರು ಅನ್ಯ ಭಾಷೆಯಲ್ಲಿ ಸಿಗ್ತಾರೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕನ್ನಡಕ್ಕೆ ಅವರು ತಂದುಕೊಟ್ಟ ಕೀರ್ತಿ ಅತ್ಯಂತ ದೊಡ್ಡದು ಅಂತ ನಾನು ಭಾವಿಸ್ತೇನೆ. ಅವರ ವಚನ ಬೆಳಗಿನ ವಚನಗಳು, ಅದರಲ್ಲೂ ಬೆಳಗಿನ ವಚನಗಳನ್ನ ನಾವು ಓದಿದ್ರೆ ಕನ್ನಡ ಭಾಷೆಯ ಶ್ರೀಮಂತಿಕೆ ಎಂತಹದ್ದು, ಭಾಷೆಯ ಸತ್ವ ಎಂತಹದ್ದು ಅನ್ನೋದನ್ನ ಬಿಡಿಸಿ ತೋರಿಸಿದ ಮೊದಲಿಗ ಅಂತ ನಾನು ಭಾವಿಸ್ತೇನೆ. ಆಡು ಭಾಷೆ ಅಂದ್ರೆ ಆವತ್ತಿನ ಕಾಲದ ಸಂದರ್ಭದಲ್ಲಿ ನಿರಾಕರಣೆಗೆ ಒಳಪಟ್ಟಿರುವಂತಹದ್ದು, ನಿಂದನೆಗೆ ಒಳಗಾಗುವಂತಹದ್ದು. ಆ ನಿಂದನೆಗೆ ಒಳಗಾಗುವಂತಹ ಆಡು ಭಾಷೆಗೆ ಶರೀರ ತುಂಬುವಂತಹದ್ದಿದೆ ಅಲ್ವಾ, ರಕ್ತ ಮಾಂಸವನ್ನ ತುಂಬಿ ಎದ್ದು ನಿಲ್ಲಿಸುವ ಕ್ರಿಯೆ ಇದೆ ಅಲ್ವಾ, ಅದು ಅತ್ಯಂತ ಅಗಾಧವಾದ ರೀತಿಯಲ್ಲಿ ಅಲ್ಲಮ ಪ್ರಭು ಅವರು ಕನ್ನಡಕ್ಕೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಭಾಷಾ ಶ್ರೀಮಂತಿಕೆ, ಭಾಷಾ ಸತ್ವ ಅನ್ನುವಂಥದ್ದೇನಾದ್ರೂ ನೀವು ಹುಡುಕ್ಬೇಕು ಅಂತ ಅನ್ನೋ ಹಾಗಿದ್ರೆ ಅಲ್ಲಮರ ವಚನಗಳಲ್ಲಿ ನೀವು ಹುಡುಕ್ಬೇಕು. ಬಸವಣ್ಣನವರ ವಚನಗಳು ಇನ್ನೊಂದು ರೀತಿಯವು, ಅವು ಜನಸಾಮಾನ್ಯರ ಮನಹೊಕ್ಕು ಮಾತನಾಡುವಂಥವು. ಇವು ವಿದ್ವತ್ ಲೋಕದ ಎದೆಯನ್ನ ತಟ್ಟಿ ಮಾತನಾಡಿಸುವಂಥವು. ವ್ಯತ್ಯಾಸ ಇಬ್ಬರ ವಚನಗಳಿಗೆ. ಹೀಗಾಗಿಯೇ ಬಸವಣ್ಣನವರ ಮಾರ್ಗ ಎಂತಹದ್ದು ಅಂತಂದ್ರೆ ಶಿವಲಿಂಗಪ್ಪನವರು ಬಸವಣ್ಣನವರದು ಭಕ್ತಿ ಮಾರ್ಗ ಅಂತ ಹೇಳ್ತಾರೆ. ಅದು ನಾನು ಅದನ್ನೇ ಒಂದು ಸ್ವಲ್ಪ ವಿಸ್ತರಿಸುವ ಸಮಾಜೋಭಕ್ತಿ ಮಾರ್ಗ ಬಸವಣ್ಣನವರದು. ಅಲ್ಲಮ ಪ್ರಭು ಅವರದು ಜ್ಞಾನ ಮಾರ್ಗ ಅಂತ ಹೇಳ್ತಾರೆ. ಅದು ವೈರಾಗ್ಯ ಮತ್ತು ಜ್ಞಾನ ಮಾರ್ಗ ಎರಡನ್ನೂ ಅವರು ಸಮೀಕರಿಸ್ತಾರೆ. ನನಗೆ ವಚನ ಚಳುವಳಿ ಅಥವಾ ಶರಣ ಚಳುವಳಿ, ಈ ಚಳವಳಿಯ ತ್ರಿನೇತ್ರರು ಅಂತಂದ್ರೆ 3 ಜನ ನಾನು ಗುರುತಿಸೋದಕ್ಕೆ ಇಷ್ಟಪಡ್ತೇನೆ. ಒಂದು ಬಸವಣ್ಣನವರು, 2 ಅಲ್ಲಮ ಪ್ರಭು,
ಮೂರು ಅಕ್ಕ ಮಹಾದೇವಿ. ಈ ಮೂವರು ತ್ರಿನೇತ್ರರು, ಚಳವಳಿಯ ತ್ರಿನೇತ್ರರು. ಇಡೀ ಚಳವಳಿಯ ಅಂತರ್ಸತ್ವವನ್ನ ಇವರ ಮೂಲಕ ಬಿಡಿಸಿ ನೋಡೋದಕ್ಕೆ ನಮಗೆ ಸಾಧ್ಯ ಇದೆ. ಅಕ್ಕ ಮಹಾದೇವಿಯದು ವೈರಾಗ್ಯ ಮಾರ್ಗ. ಈ ಮೂವರ ಮಾರ್ಗಗಳು ಬೇರೆ ಬೇರೆಯಾಗಿದ್ದಾಗಲೂ ಕೂಡ ಆಶಯ ಅಥವಾ ಗುರಿ ಒಂದೇ ಅನ್ನುವಂತಹದ್ದನ್ನ ನಾವು ಮರೆಯಬಾರದು. ಆದರೆ ಮೂವರ ವಚನಗಳಲ್ಲಿಯೂ ಕೂಡ ಸಮಾಜಮುಖಿ ಅಸ್ತಿತ್ವ ಮಡುಗಟ್ಟಿ ನಿಲ್ಲುತ್ತೆ. ಅನುಭವ ಮಂಟಪದ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಅನುಭವ ಮಂಟಪ ಏನನ್ನ ಪ್ರತಿಪಾದಿಸ್ತದೆ ಅಂತಂದ್ರೆ, ಶೂನ್ಯ ಸಿಂಹಾಸನದ ಅಧ್ಯಕ್ಷತೆಯನ್ನು ವಹಿಸುವಂತಹ ಅಲ್ಲಮ ಪ್ರಭುಗಳು ಅವರು ಕೊಟ್ಟಂತಹ ಸಂದೇಶಗಳು ಮತ್ತು ಬಸವಣ್ಣನವರ ವಿಚಾರಗಳು. ಮಹಾಮನೆ ಅಂದ್ರೆ ಯಾವುದು? ನಾಲ್ಕು ಗೋಡೆಗಳ ನಡುವೆ ಮಹಾಮನೆ ಇರಲಿಲ್ಲ. ಮಹಾಮನೆ ಎನ್ನುವಂತಹದ್ದು ಕಲ್ಯಾಣವನ್ನೇ ಮಹಾಮನೆಯನ್ನಾಗಿ ಪರಿವರ್ತನೆ ಮಾಡಿದ ಸಾಮರ್ಥ್ಯ ಅವರದ್ದಾಗಿತ್ತು. ಅಷ್ಟೇ ಅಲ್ಲ, ಅದರ ಕಂಪು ಇಡೀ ವಿಶ್ವವ್ಯಾಪಿಯಾಗಿ ಹರಡಿದ ಸ್ವರೂಪ ಇದೆ ಅಲ್ವಾ, ಅದು ಅತ್ಯಂತ ಗಮನಾರ್ಹವಾದಂತಹದ್ದು. ಇಡೀ ಭೂಗೋಳವನ್ನೇ ಮಹಾಮನೆಯನ್ನಾಗಿ ವ್ಯಾಪಿಸಿಕೊಳ್ಳುವ ಸಾಮರ್ಥ್ಯ ಆ ಸಾಹಿತ್ಯಕ್ಕಿದೆ, ವಚನ ಸಾಹಿತ್ಯಕ್ಕಿದೆ, ಈ ಚಳವಳಿಗಿದೆ. ಆದ್ರೆ ನನಗೆ ಇಲ್ಲಿ ಅಲ್ಲಮ ಪ್ರಭುಗಳ ಒಂದು ಸಂಚಾರದ ಬಗ್ಗೆ ಈ ಕೃತಿಯಲ್ಲಿ ಸಾಕಷ್ಟು ವಿವರಗಳು ಶಿವಲಿಂಗಪ್ಪನವರು ಕೊಟ್ಟಿದ್ದಾರೆ. ಈ ಸಂಚಾರದ ಸಂದರ್ಭದಲ್ಲಿ ಗೊಗ್ಗಯ್ಯ, ಮುಕ್ತಾಯಕ್ಕ, ಸೊನ್ನಲಗೆಯ ಸಿದ್ದರಾಮ, ಬಸವಣ್ಣ, ಆಮೇಲೆ ಎಂಜಲು ಎಲೆ ಎತ್ತುವಂತಹ ಮರಳು ಶಂಕರ ದೇವ ಮತ್ತು ಅಕ್ಕ ಮಹಾದೇವಿ, ಇವರ ಒಡನಾಟ ಹೇಗಾಯಿತು, ಇವರ ಜೊತೆಗಿನ ಸಂವಾದ ಏನಾಯಿತು ಅನ್ನುವಂತಹದ್ದನ್ನ ಕೃತಿ ಒಟ್ಟಾರೆಯಾಗಿ ಕಟ್ಟಿಕೊಡೋದಕ್ಕೆ ಬಯಸ್ತದೆ, ಕಟ್ಟಿಕೊಟ್ಟಿದೆ ಕೂಡ. ಆದ್ರೆ ನನಗೆ ಇಲ್ಲಿ ಎರಡು ಸನ್ನಿವೇಶಗಳು ಬಹಳ ಮಹತ್ವದ ಸನ್ನಿವೇಶಗಳು ಅಂತ ಅನಿಸಿದೆ. ಒಂದು, ಅಕ್ಕ ಮಹಾದೇವಿಯ ಜೊತೆಗೆ ನಡೆಸಿದಂತಹ ಸಂವಾದ. ಇನ್ನೊಂದು, ಮುಕ್ತಾಯಕ್ಕನ ಒಟ್ಟಿಗೆ ನಡೆಸಿದಂತಹ ಅಲ್ಲಮರ ಸಂವಾದ. ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಈ ಇಬ್ಬರೂ ಮಹಿಳೆಯರ, ಇಬ್ಬರೂ ಶಿವಶರಣೆಯರ ಜೊತೆಗೆ ನಡೆಸಿದ ಸಂವಾದ ಇದೆ ಅಲ್ವಾ, ಅದು ಕೇವಲ 12ನೇ ಶತಮಾನಕ್ಕೆ ಮಾತ್ರ ಮಾದರಿಯಾಗುವ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಂವಾದವಲ್ಲ. ಅದು ಮನುಕುಲದ ಆರಂಭದಿಂದ ಹಿಡಿದು ಮನುಕುಲ ಎಲ್ಲಿಯವರೆಗೆ ಇರ್ತದೆಯೋ ಅಲ್ಲಿಯವರೆಗೆ ಅದು ಚರ್ಚೆಗೆ ಅನುವು ಮಾಡಿಕೊಡಬಲ್ಲ ವಿಷಯ ವಸ್ತುವಿನ ಸಂವಾದವಾಗಿದೆ. ಈ ಸಂವಾದ ಎವರ್ಗ್ರೀನ್ ಅಂತ ಹೇಳ್ತಾರಲ್ವಾ, ನಿತ್ಯ ನೂತನವಾದ ಸಂವಾದ ಇದು. ಈ ನಿತ್ಯ ನೂತನವಾದ ಸಂವಾದ ಈ ಮುಕ್ತಾಯಕ್ಕ ಮತ್ತು ಅಲ್ಲಮರ ಸಂವಾದದಲ್ಲಿ ಬರುವಂತಹದ್ದು ಅಜಗಣ್ಣ ತೀರಿಕೊಂಡಾಗ ಮುಕ್ತಾಯಕ್ಕ ಆತನ ಇಲ್ಲದಿರುವಿಕೆಯ ಸಾವಿನಿಂದ ನರಳುವಂತಹ ಒಂದು ಸನ್ನಿವೇಶ. ಆ ಸನ್ನಿವೇಶದಲ್ಲಿ ಅಲ್ಲಮ ಅವಳ ಜೊತೆಗೆ ಮಾತನಾಡುವಂತಹದ್ದು ಮತ್ತು ಅವಳ ಜೊತೆಗೆ ಮಾಡಿದಂತಹ ಸಂವಾದ ಇದೆಯಲ್ವಾ, ಅದು ಸಾವಿನ ಬಗ್ಗೆ, ದೇಹದ ಬಗ್ಗೆ, ಆತ್ಮದ ಬಗ್ಗೆ ನಡೆಯುವ ಚರ್ಚೆ. ಎರಡನೇ ಚರ್ಚೆ ಅಕ್ಕ ಮಹಾದೇವಿ ಜೊತೆಗೆ ಮಾಡಿರುವಂತಹದ್ದು, ಅದು ಕೂಡ ದೇಹ, ಕಾಮ ಮತ್ತು ವೈರಾಗ್ಯ, ಈ ಮೂರು ವಿಷಯಗಳ ಕುರಿತು ನಡೆದಂತಹ ಚರ್ಚೆ. ನನಗೆ ಈ ಎರಡೂ ಸನ್ನಿವೇಶಗಳು ಯಾಕೆ ಮಹತ್ವದ್ದು ಮತ್ತು ಮುಖ್ಯ ಅಂತ ಅನಿಸ್ತು ಅಂತಂದ್ರೆ, ಈ ಚರ್ಚೆಗಳು ನಮಗೆ ಬುದ್ಧನಲ್ಲಿ ಸಿಗ್ತವೆ, ಬೌದ್ಧ ಪರಂಪರೆಯಲ್ಲಿ ನಮಗೆ ಇವುಗಳು ಸಿಗ್ತವೆ.
ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ಅನಿಮಿಷ ಅನ್ನುವ ಆತ ಅಲ್ಲಮರ ಗುರು. ಗುಹೆಯಲ್ಲಿ ಆತನ ದರ್ಶನವಾಗಿ ಆತನಿಂದ ಜ್ಞಾನೋದಯವನ್ನ ಪಡೆದಂತಹ ಒಂದು ಪ್ರಸಂಗ. ಆ ಜ್ಞಾನೋದಯವನ್ನ ಪಡೆದಂತಹ ಅಲ್ಲಮರು ಆ ಗುರು ಯಾರು ಅನ್ನುವಂತಹದ್ದನ್ನ ಸೂಚ್ಯವಾಗಿ ಗುರುತಿಸೋದಕ್ಕೆ ಎಂ ಕಲಬುರ್ಗಿ ಅವರು ಯತ್ನಿಸ್ತಾರೆ. ಆ ಗುರು ಯಾರು ಅಂತ ಅವ್ರು ಹೇಳ್ತಾರೆ ಅಂತಂದ್ರೆ, ಗೋರಕ್ಷಕನಾಥನ ಗುರು ಮಥೇಂದ್ರನಾಥನೇ ಅಲ್ಲಮನ ಗುರುವಾಗಿರಬಹುದು ಅಂತ ಒಂದು ಊಹೆಯನ್ನ ಮಾಡ್ತಾರೆ. ಅದು ಊಹೆ ಅಲ್ಲ ಅಂತ ಅನ್ಸುತ್ತೆ ನನಗೆ. ಅದು ಸತ್ಯ ಸಂಗತಿಯೇ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದ್ರೆ, ಬೌದ್ಧ ಪರಂಪರೆ ಇದೆ ಅಲ್ವಾ, ಈ ಬೌದ್ಧ ಪರಂಪರೆಯ ಅಂಗಗಳೇ ಏನಾಗಿವೆ? ತಂತ್ರ, ಸಿದ್ಧ, ನಾಥ, ಈ ಪಂಥಗಳ ಉಪಾಂಗಗಳಾಗಿ ನಡೆದುಕೊಂಡು ಬಂದಂಥವುಗಳು. ನಮಗೆ ಇಲ್ಲಿ ಬರುವಂತಹ ಅಲ್ಲಮ ಪ್ರಭುವಿನ ಗುರುವನ್ನ ಗುರುತಿಸುವ ಶಿವಲಿಂಗಪ್ಪನವರು ಅನಿಮಿಷ ಅಂತ ಅಂದ್ಕೊಂಡ್ಬಿಟ್ಟು ಅವರು ಗುರುತಿಸ್ತಾಗ್ಲೂ ಕೂಡ, ಆದ್ರೆ ಇಲ್ಲಿ ಈ ಪರಂಪರೆಯಲ್ಲಿ ನಮಗೆ ಎರಡು ಸನ್ನಿವೇಶವನ್ನು ನಾನು ಹೇಳಿದೆ. ಒಂದು ಅಕ್ಕ ಮಹಾದೇವಿಯ ಸನ್ನಿವೇಶ, ಮತ್ತೊಂದು ಮುಕ್ತಾಯಕ್ಕನ ಸನ್ನಿವೇಶ. ಈ ಎರಡೂ ಸನ್ನಿವೇಶಗಳ ಚರ್ಚೆಗಳು ನಮಗೆ ಬೌದ್ಧ ಪರಂಪರೆಯಲ್ಲಿ ಕೂಡ ಸಿಗ್ತವೆ. ಸಾವು ಮತ್ತು ಹುಟ್ಟು, ಕಾಮ ಮತ್ತು ದೇಹ, ಇವುಗಳ ಚರ್ಚೆಯನ್ನು ಮಾಡುವಂತಹ ಎರಡು ಪ್ರಖ್ಯಾತ ಪ್ರಸಂಗಗಳು ಬೌದ್ಧ ಧರ್ಮದಲ್ಲಿವೆ. ಈ ಬೌದ್ಧ ಧರ್ಮದಲ್ಲಿ ಬರುವಂತಹ ಸೋಮ ಮತ್ತು ದೇವತೆ, ಇವರಿಬ್ಬರ ಸಂವಾದ ನಡೆಯುತ್ತೆ. ಸೋಮ ಮತ್ತು ದೇವತೆಯ ಸಂವಾದ ಅಕ್ಕ ಮಹಾದೇವಿ ಮತ್ತು ಅಲ್ಲಮರ ಸಂವಾದಕ್ಕೆ ಪ್ರತಿಯಾಗಿಯೇ ನಿಂತುಕೊಳ್ಳುತ್ತೆ. ಅದು ಕಾಮದ ಕುರಿತು ಮತ್ತು ದೇಹದ ಕುರಿತು ಇರುವ ಸಂಬಂಧವನ್ನ ಮೀರುವ ಬಗೆಯನ್ನ ಅಲ್ಲಿ ಚರ್ಚೆ ಮಾಡಲಾಗುತ್ತೆ. ಗಂಭೀರವಾದ ಚರ್ಚೆ ಅದು ಕೂಡ. ಆಮೇಲೆ ಇನ್ನೊಂದು, ಅಲ್ಲಿ ಬರುವಂತಹ ಹೆಣ್ಣಿಗೆ ಸ್ವಭಾವವೆಂಬುದು ಇಲ್ಲ, ಹೆಣ್ಣಿಗೆ ಸ್ವಭಾವವೆಂಬುದೇ ಇಲ್ಲ ಅನ್ನುವಂತಹ ವಾದವನ್ನ ಅಲ್ಲಿ ಏನ್ ಮಾಡುತ್ತಾಳೆ? ಸೋಮ ವಾದವನ್ನ ಮಾಡುತ್ತಾಳೆ. ನಮಗೆ ಅಕ್ಕ ಮಹಾದೇವಿಯೂ ಕೂಡ ಒಳಗಿರುವ ಆತ್ಮ ಗಂಡೂ ಅಲ್ಲ ಹೆಣ್ಣೂ ಅಲ್ಲ ಅನ್ನುವಂಥದ್ದಿದೆ ಅಲ್ವಾ, ಅದು ಕೂಡ ಏನ್ ಮಾಡುತ್ತೆ? ಇದಕ್ಕೆ ಪರ್ಯಾಯವಾಗಿರುವಂತಹದ್ದು ಸಂವಾದಿಯಾಗಿರುವಂತಹದ್ದು. ಹೀಗಾಗಿ ನನಗೆ ಅನ್ಸೋದು ಇಂತಹ ಸನ್ನಿವೇಶಗಳು ಅಲ್ಲದೆ ಇನ್ನೊಂದು ಸನ್ನಿವೇಶವನ್ನು ನಾನು ನಿಮಗೆ ಹೇಳಿದೆ, ಮುಕ್ತಾಯಕ್ಕನ ಸನ್ನಿವೇಶ. ಈ ಮುಕ್ತಾಯಕ್ಕನ ಸನ್ನಿವೇಶ ಎಂಥದ್ದು ಅಂತಂದ್ರೆ, ದೊರೆ ಪಸೆ ನದಿ ಅಂತ ಒಬ್ಬನು ಬರ್ತಾನೆ ಬೌದ್ಧರಲ್ಲಿ. ದೊರೆ ಪಸೆ ನದಿ ಎನ್ನುವಂಥವನು ಖೇಮಾಳ ಜೊತೆಗೆ ನಡೆಸಿದಂತಹ ಒಂದು ಸಂವಾದ. ಈ ಸಂವಾದವನ್ನು ನೋಡಿದ್ರೆ ಅಲ್ಲಮ ಮತ್ತು ಮುಕ್ತಾಯಕ್ಕರ ನಡುವೆ ನಡೆದಂತಹ ಸಂವಾದವನ್ನು ಇದು ಪ್ರತಿನಿಧಿಸುತ್ತದೆ. ಇದು ಹೇಳುವಂತಹದ್ದು ಸಾವು ಮತ್ತು ಹುಟ್ಟಿನ ಬಗ್ಗೆ ನಡೆದ ಸಂವಾದ. ಇದು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಅಲ್ಲಮ, ಅಕ್ಕ ಮಹಾದೇವಿ, ಮುಕ್ತಾಯಕ್ಕ ಇವರು ಮಾಡಿದ ಸಂವಾದ, ಪಸೆ ನದಿ, ಬುದ್ಧ ಮತ್ತು ಖೇಮ ಇವರು ಮಾಡಿದ ಸಂವಾದ, ಇವುಗಳನ್ನ ನೋಡಿದ್ರೆ ನನಗೆ ಬೌದ್ಧ ಧರ್ಮದ ಪರಂಪರೆಯ ಪ್ರತೀಕವಾಗಿಯೇ ಶರಣ ಧರ್ಮ
ಪ್ರತಿನಿಧಿತ್ವವನ್ನು ವಹಿಸುತ್ತದೆ. ಎಂ ಕಲಬುರ್ಗಿ ಅವರು ಕೂಡ ಏನ್ ಮಾಡ್ತಾರೆ, ಬಸವಣ್ಣನವರು ಬುದ್ಧನ ಪ್ರತಿನಿಧಿ ಅನ್ನುವಂತಹದ್ದನ್ನು ಹೇಳ್ತಾರೆ. ಅವರ ಕೊನೆಯ ಬರಹ ಮೊದಲು ಬೌದ್ಧ ಧರ್ಮದ ವಿಚಾರಗಳ ಕುರಿತು ಎಂ ಕಲಬುರ್ಗಿ ಅವರು ಏನ್ ಮಾಡ್ತಾರೆ, ಟೀಕೆಯನ್ನ ಮಾಡ್ತಾ ಬಂದಿರುವಂತಹ ಲೇಖನಗಳಿವೆ. ಆರಂಭದಲ್ಲಿ ಎಂ ಕಲಬುರ್ಗಿ ಅವರು ಬರೆದಂತಹ ಬೌದ್ಧ ಧರ್ಮದ ಆಲೋಚನಾ ಕ್ರಮ ಮತ್ತು ಶರಣ ಧರ್ಮದ ಆಲೋಚನಾ ಕ್ರಮ, ಇವೆರಡೂ ಆಲೋಚನಾ ಕ್ರಮಗಳಲ್ಲಿ ಇರುವಂತಹ ವ್ಯತ್ಯಾಸಗಳು, ಸಾಮ್ಯಗಳ ಬಗ್ಗೆ ಹೇಳ್ತಾನೆ ಶರಣ ಧರ್ಮದ ವೈಭವೀಕರಣದ ಸಂಗತಿ ಬಂದಾಗ ಏನ್ ಮಾಡ್ತಾರೆ, ಈ ವಿಚಾರಗಳನ್ನ ಹೇಳ್ತಾ ಶರಣ ಧರ್ಮ ಹೇಗೆ ಮಿಗಿಲಾದದ್ದು ಅನ್ನುವಂತಹದ್ದನ್ನು ಪ್ರತಿಪಾದನೆ ಮಾಡ್ತಾರೆ. ಆ ನಂತರ ಕೊನೆಯ ಬರಹಗಳು, ಎಂ ಕಲಬುರ್ಗಿಯವರ ಕೊನೆಯ ಬರಹಗಳು ಏನ್ ಮಾಡ್ಬಿಡ್ತವೆ, ಬಸವಣ್ಣ ಬುದ್ಧನ ಪ್ರತಿನಿಧಿತ್ವವನ್ನು ವಹಿಸುತ್ತಾನೆ ಅನ್ನುವ ಮಾತುಗಳನ್ನು ಹೇಳ್ತಾರೆ. ನನಗೆ ಇಲ್ಲಿ ಬಹಳ ಮಹತ್ವದ ಸಂಗತಿ ಏನು ಅಂತಂದ್ರೆ, ಬೌದ್ಧ ಧರ್ಮದ ಪ್ರತಿನಿಧಿತ್ವವನ್ನ ಬಸವಣ್ಣನವರು ವಹಿಸ್ತಾರೆ ಅಂತಂದ್ರೆ ಅಲ್ಲಿಯ ತತ್ವಗಳನ್ನ ಯಥಾವತ್ತಾಗಿ ತಂದ್ರು ಅಂತ ಅಲ್ಲ. ನಾನು ಹೇಳಿದೆ, ದೇಹ ಮತ್ತು ಕಾಮ, ದೇಹ ಮತ್ತು ಸಾವು, ಇವುಗಳ ಕುರಿತು ನಡೆದಂತಹ ಚರ್ಚೆ ಇದೆ ಅಲ್ವಾ, ಇದು ಆದಿ ಚಿಂತನೆಯಿಂದ ಹಿಡಿದು ಇವತ್ತಿನವರೆಗೂ ನಡೆಯುವಂತಹದ್ದು, ನಡೀತಾ ಇರುವಂತಹದ್ದು. ಆದ್ರೆ ಈ ಚಿಂತನೆಯನ್ನ ನೀವು ನೋಡಿದಾಗ ವಾಸ್ತವತಾವಾದಿ ನೆಲೆಗಟ್ಟಿನ ಮೇಲೆ ಆಲೋಚನೆ ಮಾಡುವಂತಹ ಬೌದ್ಧೀಯತೆಯ ಚಿಂತನೆ ಮತ್ತು ಶರಣ ಧರ್ಮದ ಚಿಂತನೆ ಎರಡೂ ಏಕೋಭಾವದಿಂದ ಕೂಡಿವೆ ಅನ್ನುವಂತಹದ್ರಲ್ಲಿ ಸಂದೇಹ ಇಲ್ಲ. ವಾಸ್ತವತೆಯೇ ಪ್ರಧಾನ. ಜಾತಿ ಮತ್ತು ಮೌಢ್ಯ ಹಾಗೂ ಅಂಧತ್ವ ಇವುಗಳನ್ನ ನಿರಾಕರಿಸುವ ಕೆಲಸವನ್ನ ಬುದ್ಧನೂ ಮಾಡ್ತಾನೆ, ಬಸವಣ್ಣನವರು ಮಾಡ್ತಾರೆ. ಆದರೆ ಬಸವಣ್ಣನವರ ಶ್ರೇಯಸ್ಸು ಎಲ್ಲಿ ಅದು ಅಂತಂದ್ರೆ, ಬುದ್ಧನ ವಿಚಾರಗಳನ್ನ ಯಥಾವತ್ತಾಗಿ ಬಳಸಿಕೊಳ್ಳದೆ ಹೊಸ ಚಿಂತನಾ ಕ್ರಮವನ್ನು ಪ್ರತಿಪಾದನೆ ಮಾಡುವಂತಹದ್ದೇ ಬಸವಣ್ಣನವರ ಶ್ರೇಷ್ಠತ್ವ. ಬುದ್ಧನನ್ನೂ ಮೀರಿ ಬೆಳೆದ ಪರಂಪರೆ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಒಂದು ವೇಳೆ ಬಸವಣ್ಣನವರು ಬುದ್ಧನನ್ನೂ ಮೀರಿ ಹೇಳುವ ಸಂಗತಿಗಳಿದ್ದಾವಲ್ಲ, ಅದು ಕಾಯಕ ತತ್ವ ಆಗಿರಬಹುದು, ದಾಸೋಹದ ತತ್ವ ಆಗಿರಬಹುದು, ಇಂತಹ ಹೊಸ ವ್ಯಾಖ್ಯಾನದ ಹೊಸ ಪದ್ಧತಿಯ ವಿಚಾರಗಳನ್ನ ಹೇಳುವಂತಹ ಸಂಗತಿಗಳಿದ್ದಾವಲ್ವ, ಅವು ಬಸವತ್ವವನ್ನು ಪ್ರತಿಪಾದನೆಯನ್ನ ಮಾಡುವಂಥವುಗಳು. ಅಂತರ್ಜಾತೀಯ ವಿವಾಹದ ಆಲೋಚನಾ ಕ್ರಮದ ಇದೆ ಅಲ್ವಾ, ಜಾತಿ ನಿರಸನದ ಪ್ರಕ್ರಿಯೆ ಇದೆ ಅಲ್ವಾ, ಅವು ಬಸವತ್ವವನ್ನು ಪ್ರತಿಪಾದನೆಯನ್ನ ಮಾಡುವಂತಹ ಸಂಗತಿಗಳು. ಹೀಗಾಗಿ ನಮಗೆ ಅಲ್ಲಮರ ಚಿಂತನೆ, ಬಸವಣ್ಣನವರ ಚಿಂತನೆ, ಅಕ್ಕ ಮಹಾದೇವಿಯವರ ಚಿಂತನೆ, ಇವುಗಳನ್ನೆಲ್ಲ ಒಟ್ಟಾಗಿ ನೋಡಿದಾಗ ಏನ್ ಅನಿಸ್ತದೆ ಅಂತಂದ್ರೆ, 12ನೇ ಶತಮಾನದ ಚಿಂತನಾ ಕ್ರಮ ನಮಗೆ ಬೌದ್ಧ ಪರಿಕಲ್ಪನೆಯ ಚಿಂತನೆಗಳನ್ನ ಮರುಕಳಿಸುವಂತೆ ಮಾಡುತ್ತದೆ ಅಂತ ನನಗನ್ಸುತ್ತೆ. ಅದಕ್ಕೆ ಪ್ರಧಾನವಾಗಿ ಅಲ್ಲಮ ದೊಡ್ಡ ಶಕ್ತಿಯಾಗಿ ನಿಂತುಕೊಳ್ತಾರೆ. ಅಲ್ಲಮ ಅವರ ಗುರು ಸಿದ್ಧ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತವರು ಮತ್ತು ನಾಥ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತವರು. ಹೀಗಾಗಿಯೇ ಸಂಬಂಧವನ್ನ ಕಲ್ಪಿಸಲಾಗಿದೆ. ಹೀಗಾಗಿ ಈ ಪರಂಪರೆಯ ಸಂಬಂಧಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನಡೆದದ್ದೇ ಆದರೆ, ಯಾವುದೇ ಸಂಪ್ರದಾಯ ಪರಂಪರೆಯನ್ನ ಮೀರಿದ್ದಲ್ಲ, ಪರಂಪರೆಯನ್ನ ಬಿಟ್ಟು ನಾವು ಹೊರಟದ್ದೇ ಆದರೆ ಹೊಸ ಸಮಾಜವನ್ನ ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ಪರಂಪರೆಯ ಜೊತೆಗೆ ನಮ್ಮನ್ನು ನಾವು ಜೋಡಿಸಿಕೊಂಡರೆ ಹೊಸದನ್ನ ಕಟ್ಟುವುದಕ್ಕೆ ಸಾಧ್ಯವಾಗುತ್ತದೆ. ಹೊಸದನ್ನ ಕಟ್ಟುವುದಕ್ಕೆ ಸಾಧ್ಯವಾಗುತ್ತೆ ಅಂತಂದ್ರೆ, ಬಸವಣ್ಣನವರ ಚಿಂತನಾ ಕ್ರಮ 12ನೇ ಶತಮಾನದಲ್ಲಿ ಎಷ್ಟು ವಾಸ್ತವತಾವಾದಿ ನೆಲೆಗಟ್ಟಿನ ಮೇಲೆ ಬಂದಂತಹದ್ದು ಅಂತಂದ್ರೆ, 20ನೇ ಶತಮಾನದ ಸಂವಿಧಾನಕ್ಕೆ ಸಂವಾದಿಯಾದಂತಹದ್ದು. ಅಂದರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಬಿತ್ತಿದ್ದರು ಅನ್ನುವಂಥದ್ದು. ಹೀಗಾಗಿ ನಮಗೆ ಬಸವಣ್ಣನವರ
ಚಿಂತನೆ ಆಗಲಿ ಅಥವಾ ಅಲ್ಲಮ ಪ್ರಭುದೇವರ ಚಿಂತನೆ ಆಗಲಿ ಯಾಕೆ ವರ್ತಮಾನದಲ್ಲಿ ಮರು ವ್ಯಾಖ್ಯಾನಕ್ಕೆ ಒಳಪಡಿಸುವ ಅಗತ್ಯ ಇದೆ? ನಾವು ಮರು ವ್ಯಾಖ್ಯಾನವನ್ನ ಮಾಡದೇ ಹೋದ ನಮಗೆ ಪ್ರಭುದೇವರ ಜೀವನ ಚರಿತ್ರೆಯನ್ನ ಕಟ್ಟಿಕೊಡುವಂತಹ ಸಂದರ್ಭದಲ್ಲಿ ಶಿವಲಿಂಗಪ್ಪನವರು ಚಾಮರಸ, ಹರಿಹರ ಮತ್ತು ಶೂನ್ಯ ಸಂಪಾದನಾಕಾರರು ಏನನ್ನ ಹೇಳಿದ್ದಾರೆಯೋ ಹೇಳಿದಂತಹ ಜೀವನ ಚರಿತ್ರೆಯ ಪವಾಡಾತ್ಮಕವಾದಂತಹ ಸಂಗತಿಗಳನ್ನ ಕಳಚಿಬಿಟ್ಟು ವಾಸ್ತವದ ಸಂಗತಿ ಏನಿದೆ ಅನ್ನುವಂತಹದ್ದನ್ನ ಗುರುತಿಸಿ ಅಲ್ಲಮನನ್ನ ಕಟ್ಟಿಕೊಟ್ಟಿದ್ದಾರೆ. ಹೀಗಾಗಿ ಈ ಕೃತಿ ಅಲ್ಲಮನನ್ನ ಹೇಗೆ ಪರಿಚಯಿಸುತ್ತೆ ಅಂತಂದ್ರೆ, ವಾಸ್ತವದ ಅಲ್ಲಮ ನಿಮಗೆ ಇಲ್ಲಿ ಸಿಗುತ್ತಾನೆಯೇ ವಿನಃ ಪೌರಾಣಿಕವಾದ ಚಾಮರಸನ ಯಥಾಸ್ಥಿತಿಯ ಅಲ್ಲಮ ನಿಮಗೆ ಸಿಕ್ಕಲ್ಲ. ಹರಿಹರನ ಅಥವಾ ಶೂನ್ಯ ಸಂಪಾದನಾಕಾರರ ಅಲ್ಲಮ ಇಲ್ಲಿ ಸಿಗ್ತಾನೆ ಅಂತ ಇಲ್ಲ. ಯಾವುದೇ ಶರಣರ ವ್ಯಕ್ತಿತ್ವವನ್ನ ನೀವು ಹೀಗೆ ವಾಸ್ತವದ ನೆಲೆಯ ಮೂಲಕ ಕಟ್ಟಿಕೊಟ್ಟಿದ್ದೇ ಆದರೆ ಇಂದಿನ ಆಧುನಿಕ ಸಂಪ್ರದಾಯದಲ್ಲಿ ಮಕ್ಕಳು ಏನ್ ಮಾಡ್ತಾರೆ? ಪ್ರತಿಯೊಂದು ಮಾತನ್ನ ಪ್ರಶ್ನೆ ಮಾಡ್ತಾರೆ. ಅಲ್ಲಮ ತನ್ನ ಬಾಲ್ಯ ಜೀವನದಲ್ಲಿ ಪ್ರಶ್ನೆ ಮಾಡುವಂತ ಹಲವಾರು ಪ್ರಸಂಗಗಳನ್ನ ಲೇಖಕರು ದಾಖಲಿಸಿದ್ದಾರೆ. ಮಕ್ಕಳಿಗೆ ಪವಾಡ ಪರಿಭಾಷೆ ಏನ್ ಮಾಡ್ತದೆ? ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತಾರೆ. ಆದ್ರೆ ಇದು ಪವಾಡಗಳನ್ನ ಕಳಚಿಕೊಂಡು ಬಂದಿದ್ದರಿಂದಾಗಿ ಮಕ್ಕಳ ಸಮಕಾಲೀನ ವಿಚಾರಕ್ಕೆ ಇದು ನೇರವಾಗಿ ಸ್ಪಂದಿಸುವ ಒಂದು ಮಾತನ್ನ ಹೇಳಿಬಿಟ್ಟು ನನ್ನ ಮಾತನ್ನ ಮುಗಿಸ್ತೇನೆ. ಒಂದು, ಶರಣ ಚಳುವಳಿ ಮನುಷ್ಯರ ಹಕ್ಕುಗಳನ್ನ ಪ್ರತಿಪಾದಿಸಿದೆ. ಶೂದ್ರ ವರ್ಗಕ್ಕೆ ಹಕ್ಕುಗಳೇ ಇಲ್ಲದೆ ಇರುವಂತಹ ಒಂದು ಕಾಲಘಟ್ಟ. ಶೂದ್ರರು ಅಂದ್ರೆ ನಡೆದಾಡುವ ಶವಗಳು ಅಂತ ಕರೀತಾ ಇದ್ದಂತಹ ಕಾಲಘಟ್ಟ. ಆ ನಡೆದಾಡುವ ಶವಗಳಿಗೆ ಜೀವ ತುಂಬುವ ಕೆಲಸವನ್ನ ಶರಣ ಚಳವಳಿ ಮಾಡುತ್ತಾರೆ. ಈ ಜೀವ ತುಂಬುವ ಕೆಲಸ ಇದೆ ಅಲ್ವಾ, ಅದನ್ನೇ ಹೇಳೋದು. ಅಲ್ಲಮ ಪ್ರಭು ಮಹಾಮನೆಯ ಪೀಠದ ಮೇಲೆ ಕುಳಿತುಕೊಂಡಾಗ ವರ್ತಮಾನದ ಸಮಸ್ಯೆಗಳು ಏನ್ ಎದುರಾಗ್ತಾವೆಯೋ ಆ ಸಮಸ್ಯೆಗಳನ್ನ ಬಗೆಹರಿಸ್ತಾ ಹೋಗುವಂತಹ ಸಾಮರ್ಥ್ಯ ಅವರಿಗಿತ್ತು ಅಂತ ಅಂದ್ಕೊಂಡ್ಬಿಟ್ಟು ಬಸವಣ್ಣನವರೇ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ? ಒತ್ತಾಯ ಮಾಡ್ತಾರೆ, ನೀನು ಇಲ್ಲೇ ಇದ್ಕೊಂಡ್ಬಿಟ್ಟು ನಿರ್ವಹಿಸಿಕೊಂಡು ಹೋಗ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಆದ್ರೆ ಹೆಚ್ಚು ಕಾಲ ಇರಲ್ಲ. ಆಮೇಲೆ ಅವರು ಶ್ರೀಶೈಲಕ್ಕೆ ಹೊರಟು ಹೋಗ್ಬಿಡ್ತಾರೆ. ನನಗೆ ಇನ್ನೊಂದು ಸಂದೇಹ ಏನು ಅಂತಂದ್ರೆ, ಕಲಬುರ್ಗಿಯವರು ಕೂಡ ಅದನ್ನು ಹೇಳ್ತಾರೆ, ಸೂಚನೆ ಕೊಡ್ತಾರೆ. ಏನು ಅಂತಂದ್ರೆ, ಮಂಗಳೂರಿನ ಕದ್ರಿ ಇದೆ ಅಲ್ವ, ಈ ಕದ್ರಿಯೇ ಕದಳಿ ವನ ಅಂತ ಏನ್ ಗುರುತಿಸ್ತಾರೆಯೋ ಅದು ಆಂಧ್ರ ಪ್ರದೇಶದಲ್ಲಿ ಇರ್ಲಿಕ್ಕಿಲ್ಲ. ಅದು ಮೋಸ್ಟ್ಲಿ ಮಂಗಳೂರಿನ ಕದ್ರಿಯೇ ಆಗಿರಬೇಕು ಅಂತ ಅನ್ಸುತ್ತೆ. ಕೆಲವರು ಈಗಾಗಲೇ ಇದನ್ನು ಊಹೆ ಮಾಡಿದ್ದಾರೆ. ನಾನೇ ಮೊದಲನೇ ಬಾರಿಗೆ ಹೇಳ್ತಾ ಇದ್ದೇನೆ ಅಂತ ಅಲ್ಲ, ಈಗಾಗಲೇ ಕೆಲವರು ಇದನ್ನು ಊಹೆಯನ್ನ ಮಾಡಿದ್ದಾರೆ. ಬಹುಶಃ ಆ ಊಹೆ ಹೆಚ್ಚು ಸಮರ್ಥವಾದಂತಹದ್ದು ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ, ಮಂಗಳೂರಿನ ಕದ್ರಿಯಲ್ಲಿ ನೀವು ಹೋಗಿ ನೋಡಿದ್ರೆ ಅಲ್ಲಿಯ ಸಿದ್ಧರಿದ್ದಾರೆ, ನಾಥಪಂಥ ಇದೆ, ತಂತ್ರಜ್ಞರ ಪಳವಳಿಕೆಗಳಿವೆ. ಈ ಎಲ್ಲಾ ಪಳವಳಿಕೆಗಳು ನಮ್ಗೆ ಅಲ್ಲಿ ಸಿಗ್ತವೆ. ಬಹುಶಃ ಈಗಾಗಲೇ ಹಿಂದಿನ ಲೇಖಕರು ಏನು ಒಂದು ಸಂದೇಹವನ್ನ ವ್ಯಕ್ತಪಡಿಸಿದ್ದಾರೆಯೋ ಆ ಸಂದೇಹ ಹೆಚ್ಚು ಅಧಿಕೃತ ಅಂತ ನನಗನ್ಸುತ್ತೆ. ಈಗಾಗಲೇ ಆ ಕುರಿತು ನಾನು ಬೇರೆ ಸಂದರ್ಭದಲ್ಲಿ ನಾನು ಚರ್ಚೆ ಮಾಡಿಬಿಟ್ಟು ಬರೆದಿದ್ದೇನೆ ಕದ್ರಿಯ ಬಗ್ಗೆ. ಆ ಕದ್ರಿಯ ಸ್ವರೂಪ ಎಂತಹದ್ದು ಮತ್ತು ಅಲ್ಲಿಯ ಸ್ಥಳ ಕ್ಷೇತ್ರದ ಮಹಿಮೆಯ ಸ್ವರೂಪ ಎಂತಹದ್ದು ಅನ್ನುವುದನ್ನ ನಾನು ಚರ್ಚೆಯನ್ನು ಮಾಡಿದ್ದೇನೆ ಬೇರೆ ಸಂದರ್ಭದಲ್ಲಿ. ಆದ್ರೆ ಈ ಸಂದರ್ಭದಲ್ಲಿ ಕೊನೆಗೆ ಅಲ್ಲಮ ಶ್ರೀಶೈಲ ಅಥವಾ ಕದಳಿಗೆ ಹೋದ್ರು ಅಂತನ್ನುವಂತಹ ಮಾತಿದೆ ಅಲ್ವಾ. ಆ ಮಾತು ಅವರು ಅಲ್ಲಿ ಬೆಳಕಲ್ಲಿ ಬೆಳಕಾದರು, ಬಯಲಲ್ಲಿ ಬಯಲಾದರು ಅನ್ನುವಂತಹ ಮಾತಿದೆ ಅಲ್ವಾ. ಅದು ನಮಗೆ ಕನ್ನಡಿಗರ
ಒಂದು ಐತಿಹಾಸಿಕ ಸ್ಥಳದ ಒಂದು ಭಾಗವೇ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಹೀಗಾಗಿ ಶರಣ ಸಂಸ್ಕೃತಿಯ ಆಲೋಚನಾ ಕ್ರಮವನ್ನ ಸ್ಥಳೀಯವಾಗಿ ಹೀಗೆ ಬೇರೆ ಬೇರೆ ಎಲ್ಲಿದ್ದಾವೆಯೋ ಅವುಗಳೊಂದಿಗೆ ಕಸಿಕಟ್ಟಿ ಐತಿಹಾಸಿಕ ನೆಲೆಗಟ್ಟನ್ನ ಏನ್ ಮಾಡಬೇಕು ಎಂದು ವಿಸ್ತರಿಸಿಕೊಳ್ಳುವ ಅಗತ್ಯ ಇದೆ. ಹಾಗೆ ವಿಸ್ತರಿಸಿಕೊಂಡಾಗ ಏನಾಗ್ತದೆ, ಚಳುವಳಿಗೆ ಇನ್ನಷ್ಟು ಶಕ್ತಿ ಮತ್ತು ಸಾಮರ್ಥ್ಯ ತುಂಬೋದಕ್ಕೆ ಸಾಧ್ಯವಾಗ್ತದೆ ಅಂತ ನನಗನ್ಸಿದೆ. ಇಷ್ಟು ಮಾತನ್ನ ಹೇಳ್ತಾ ಇಂಥ ಪುಟ್ಟ ಕೃತಿಯಾದ ಈ ಪುಟ್ಟ ಕೃತಿ ಬರೀ ಕೇವಲ ಸಾಮಾನ್ಯ ಜನರಿಗೆ ಮಾತ್ರ ಅಲ್ಲ, ಅಲ್ಲಮನನ್ನ ಓದದೇ ಇರುವ ಬುದ್ಧಿವಂತರಿಗೂ ಕೂಡ ಈ ಕೃತಿ ಒಳ್ಳೆಯ ಆಹಾರವನ್ನ ಒದಗಿಸಿಕೊಡುತ್ತೆ. ಇಂತಹ ಕೃತಿಯನ್ನ ಒದಗಿಸಿಕೊಟ್ಟಂತಹ ಎಲ್ ಶಿವಲಿಂಗಪ್ಪ ಅವರಿಗೆ ಸಮಾಜದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.